ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಬ್ಬಾ, ಕಷ್ಟ ಕಾಲದಲ್ಲಿ ಆದವನೇ ನೆಂಟ ಅನ್ನೋ ಹಾಗೆ ಈ ಸಿಮ್ ತಗೊಂಡಿದ್ದು ಒಳ್ಳೇದೇ ಆಯ್ತು. ಆಗಾಗ ರತ್ನವೇಣಿನ ಬಿಸಿಯಾಗಿಡೋದಕ್ಕೆ ಒಳ್ಳೆ ಸಹಾಯ ಮಾಡ್ತಾ ಇದೆ. ಅದಕ್ಕೆ ಅವಳನ್ನ ಹೊರಗಡೆ ಕಳಿಸಿ ಪುಟಾಣಿ ಜೊತೆ ಆದಿ ಪಾರು ಆರಾಮ ಕಾಲ ಕಳಿಬೋದು ಅಂತ ಪ್ಲಾನ್ ಮಾಡಿದ್ದೆ. ಈ ಜನನಿ ಹೇಳಿರೋದ್ರಿಂದ ಈ ಐನಾತಿ ರತ್ನವೇಣಿ ಪುಟಾಣಿನೂ ಹೊರಗಡೆ ಕರ್ಕೊಂಡು ಹೋಗಿದ್ದಾಳೆ. ಹಾ, ಅವಳ ಲವರ್ ಥರ ವಾಯ್ಸ್ ಚೇಂಜ್ ಮಾಡ್ಕೊಂಡು ಮಾತಾಡಿ ಚಿನ್ನ ರನ್ನ ಅಂತ ಪ್ರೀತಿಯಿಂದ ಮಾತಾಡಿ ಆದಷ್ಟು ಬೇಗ ಮನೆ ಕರೆಸ್ಕೊಳ್ತೀನಿ. ಅರೆ, ನಮ್ಮವರು ಫೋನ್ ಮಾಡ್ತಿದ್ದಾರೆ. ನಾನು ಬರ್ತಿದ್ದೀನೋ ಇಲ್ವೋ ಅಂತ ಪರೀಕ್ಷೆ ಮಾಡಕ್ ಫೋನ್ ಮಾಡಿರ್ಬೋದು. ಹಲೋ ತಮೋ, ಅರೆ ಯಾಕೆ ಫೋನ್ ಕಟ್ ಮಾಡಿಬಿಟ್ರು? ಬಹುಶಃ ಅವ್ರು ಈಗಾಗಲೇ ಆ ಜಾಗಕ್ಕೆ ಬಂದಿರ್ಬೋದು ಅಂತ ಕಾಣತ್ತೆ. ಡ್ರೈವರ್ ಅಪ್ಪ, ಸ್ವಲ್ಪ ಗಾಡಿನ ಬೇಗ ಓಡಿಸು. ಸರಿ ಮೇಡಮ್. ತಮೋ ತಮೋ, ಏನ್ರಿ ನನ್ ಗಂಡ ಮೋಹನ್? ಏನೋ ಗೊತ್ತಿಲ್ಲ ತಮೋ, ಇವತ್ತು ಆಫೀಸ್ಗೆ ಹೋಗಕ್ಕೆ ನೋಡೇ ಇಲ್ಲ ಕಡೆ. ಅಯ್ಯೋ ಹೌದಾ? ಯಾಕ್ರಿ ನನ್ ಗಂಡ ಮೋಹನ್? ನೋಡು, ರಾತ್ರಿ ಕನ್ಸಲ್ಲೂ ನೀನೇ ಬರ್ತೀಯ, ಬೆಳಿಗ್ಗೆ ಮನ್ಸಲ್ಲೂ ನೀನೇ ಇರ್ತೀಯ. ನಿಮ್ ಮನ್ಸಲ್ಲಿ ನಾನ್ ಇರ್ಬೇಕಾದ್ರೆ ಬೇರೆ ಯಾರಿಗೆ ಬರೋದಕ್ ಸಾಧ್ಯ? ಅದು ನಿಜಾನೇ, ಆದ್ರೆ ಯಾವ್ದಾದ್ರು ಸಿನಿಮಾ ನೋಡಿದಾಗ ಆಯಾ ಹೀರೋಯಿನ್ಗಳು ಬರ್ತಾರೆ ಕನ್ಸಲ್ಲೇ. ಯಾಕೆ ನಿನಗೂ ಕನ್ಸಲ್ಲಿ ಹೀರೋಗಳು ಬರಲ್ವಾ? ಬರ್ತಾರೆ, ಹಂಗ್ ಬಂದು ಹಿಂಗ್ ಹೋಗ್ತಾರೆ, ಯಾರು ಮನ್ಸೊಳಗಡೆ ಇಳಿಸ್ಕೊಳಲ್ಲ. ಸರಿ ತಮ್ಮ, ಬಾ ಕೂತ್ಕೋ. ಬೇಡ. ಬಾದಮ್ಮ ಕೂತ್ಕೋ. ಯಾಕೆ ತಮ್ಮ ಬೇಜಾರಾಗಿದ್ಯಾ? ಎಲ್ಲಾದ್ರೂ ಹೊರಗಡೆ ಹೋಗೋಣವಾ? ಬೇಡ. ಹೋಗ್ಲಿ, ಯಾವ್ದಾದ್ರು ಸಿನಿಮಾಗೆ ಹೋಗೋಣವಾ? ಸಿನಿಮಾ ಗಿನ್ಮಾ ಏನು ಬೇಡ ಕಣ್ರಿ, ನಾವ್ ಇನ್ನೊಂದ್ಸಲ ಹೋಗೋಣ. ಮನೇಲೆ ಟಿವಿ ಇದೆಯಲ್ಲ, ನೋಡಿ ಹೋಗಿ. ಸರಿ ಬಿಡು, ನನ್ನ ಮೊಬೈಲ್ನಲ್ಲೇ ನೋಡ್ತೀನಿ. ಈ ಹೆಂಡತಿ ಮೂಡು ಯಾವಾಗ ಆನ್ ಇರುತ್ತೋ ಯಾವಾಗ ಆಫ್ ಇರುತ್ತೋ ಗೊತ್ತೇ ಆಗಲ್ಲ. ಜನನಿ ಥರನೇ ನಿನಗೂ ಒಂದು ಮಗು ಇದ್ದಿದ್ರೆ ನಿನ್ನ ಸಂತೋಷಕ್ಕೆ, ಈ ಮನೆ ಸಂತೋಷಕ್ಕೆ ಪಾರನೇ ಇರ್ತಿರ್ಲಿಲ್ಲ. ಆದ್ರೇನು ಮಾಡೋದು? ದೇವರು ಎಲ್ಲನೂ ಕೊಟ್ಟು ಏನೋ ಒಂದು ಕಿತ್ಕೊಂಡು ಒಂದು ಕೊರತೆ ಉಂಟು ಮಾಡ್ತಾನೆ ಅಂತ ಹೇಳ್ತಾರಲ್ಲ, ನಿನ್ನ ವಿಷಯದಲ್ಲೂ ಹಾಗೆ ಆಗಿದೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.